ಅಲ್ಹಮ್ದುಲಿಲ್ಲಾಹ್, ಸುಮಾರು 5-6 ದಶಕಗಳ ಹಿಂದೆ ನಮ್ಮ ಉಲಮಾಗಳು ಕೇರಳದಲ್ಲಿ ಆರಂಭಿಸಿದ ಈ ಸಂಘಶಕ್ತಿ ಇವತ್ತು ದೇಶದಾದ್ಯಂತ ಸುಮಾರು 10 ಲಕ್ಷದಷ್ಟು ಬರುವ ಕಾರ್ಯಕರ್ತರಿರುವ ಲಕ್ಷಾಂತರ ಗ್ರಾಮಗಳನ್ನು ಬೆಳಗಿಸಿದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅರಿವಿನ ಅಮೃತವನ್ನು ನೀಡಿದ ಒಂದು ಅನುಗ್ರಹೀತ ಶಕ್ತಿಯಾಗಿ ಬೆಳೆದು ನಿಂತಿರುವ ದೃಶ್ಯವಾಗಿದೆ. ನಾವು ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಕಾಣುತ್ತಾ ಇರುವುದು ಆ ಉಲಮಾಗಳ ದೀರ್ಘದೃಷ್ಟಿಯ ಫಲವಾಗಿ ಕೇರಳ ಕರ್ನಾಟಕದಲ್ಲೂ ಭಾರತದ ಉದ್ದಗಲಕ್ಕೂ ಹರಡಿರುವ ಈ ಸಂಘಟನೆ ಮಾಡುತ್ತಿರುವ ಖಿದ್ಮತುಗಳು, ಕಾರ್ಯಾಚರಣೆಗಳು ಅಹ್ಲು ಸುನ್ನತಿ ವಲ್ ಜಮಾಅತ್ ಈ ಪ್ರೌಢಿಯೊಂದಿಗೆ ಈ ನಾಡಿನಲ್ಲಿ ತಲೆ ಎತ್ತಿ ನಿಲ್ಲಲು ಕಾರಣ ನಮ್ಮ ಉಲಮಾಗಳು ಆ ಕಾಲದಲ್ಲಿ ಕಟ್ಟಿ ಬೆಳೆಸಿದ ಈ ಸಂಘಟನೆಯಾಗಿದೆ. ಈ ಸಂಘಟನೆಗಳು ಈ ನಾಡಿಗೆ ಏನು ನೀಡಿದೆ ಎಂಬುದನ್ನು ನಿಮ್ಮ ಮುಂದೆ ಹೆಚ್ಚಾಗಿ ಹೇಳಬೇಕಾದ ಅಗತ್ಯವಿಲ್ಲ. ಇವತ್ತು ಉಲಮಾಗಳನ್ನು ಕರೆದು ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಗುಣಗಾನಗಳು, ಮದ್ಹಗಳು ನಮ್ಮನ್ನು ಆಧ್ಯಾತ್ಮಿಕತೆಯತ್ತ ಕೊಂಡೊಯ್ಯುವ, ಕಲುಷಿತಗೊಂಡ ಈ ವಾತಾವರಣದ ಮಧ್ಯೆ ನಮ್ಮ ಹೃದಯವನ್ನು ಶುದ್ಧಿಗೊಳಿಸುವ ಇಂತಹ ಮಜ್ಲಿಸ್ಗಳೆಡೆಗೆ ನಮ್ಮ ಯುವಕರನ್ನು ಆಕರ್ಷಿಸಿ ಮಾದಕ ವ್ಯಸನಗಳಿಂದ, ಕೆಟ್ಟ ಚಟಗಳಿಂದ, ದುಶ್ಚಟಗಳಿಂದ, ದುರಂತಗಳಿಂದ, ದುಷ್ಕೃತ್ಯಗಳಿಂದ ನಮ್ಮನ್ನು, ನಮ್ಮ ಯುವಕರನ್ನು ರಕ್ಷಣೆ ಮಾಡಿದ ಒಂದು ಸಂಘಟನೆಯಾಗಿದೆ ಇದೆಲ್ಲವೂ ಕೂಡ. ಸಾದಾತುಗಳ ಉಲಮಾಗಳ ಆಶೀರ್ವಾದದೊಂದಿಗೆ ದೊಡ್ಡ ಒಂದು ಖಿದ್ಮತ್ ಆಗಿದೆ ನಾಡಿನ ಉದ್ದಗಲಕ್ಕೂ ಈ ಸಂಘಟನೆ ಮಾಡಿರುವುದು. ಅಲ್ಹಮ್ದುಲಿಲ್ಲಾಹ್, ಈ ಸಂಘಟನೆಯಲ್ಲಿ ನಿಲ್ಲಲು ಈ ದೊಡ್ಡ ದೊಡ್ಡ ಉಲಮಾಗಳ, ಸಾದಾತುಗಳ ಕೆಳಗೆ ತಳಹದಿಯಲ್ಲಿ ನಿಂತುಕೊಂಡು ಖಿದ್ಮತ್ ಮಾಡಲು ಅವಕಾಶ ಲಭಿಸಿದ್ದು ಅದೊಂದು ದೊಡ್ಡ ಒಂದು ಅವಕಾಶವಾಗಿದೆ. ಯಾವ ಯಾವ ಸಂಶಯ ಕೂಡ ಇಲ್ಲ. ಕಾಶ್ಮೀರದ ಕಣಿವೆಯಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳಾಗಿದ್ದಾರೆ. ನಮ್ಮ ಉಲಮಾಗಳ ನೇತೃತ್ವದಲ್ಲಿ ಇವತ್ತು ಅರಿವಿನ ಅಮೃತವನ್ನು ಕಲಿಯುತ್ತಿರುವುದು. ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಒಂದು ಕಾಲವಿತ್ತು. ಅಲ್ಲಿರುವ ಹಲವಾರು ಪುಟ್ಟ ಪುಟಾಣಿ ಮಕ್ಕಳು, ಅಲ್ಲಿಂದ ಬರುವಂತಹ ಹಲವಾರು ಯುವಕರ ಬಗ್ಗೆ ನಾವು ಬಂಗಾಳಿಗಳಂತ ಹೇಳಿಕೊಂಡು ಛೇಡಿಸುತ್ತಿದ್ದ, ತಮಾಷೆ ಮಾಡುತ್ತಿದ್ದ ಒಂದು ಕಾಲ. ಇವತ್ತು ಅಲ್ಲಿಯ ಮಕ್ಕಳಿಗೂ ಕೂಡ ನೂರಾರು ಸಂಸ್ಥೆ ಸಮುಚ್ಚಯಗಳ ಮೂಲಕ ಅರಿವಿನ ಒಂದು ಸುಂದರವಾದ ಬಾಗಿಲುಗಳನ್ನಾಗಿದೆ ಅಲ್ಲಿ ತೆರೆದುಕೊಂಡಿರುವುದು. ಇನ್ನು ಯುಪಿಯಲ್ಲೂ, ಅಸ್ಸಾಮಿನಲ್ಲೂ, ಬಿಹಾರದಲ್ಲೂ, ಉತ್ತರ ಭಾರತದಲ್ಲಿ ಲಕ್ಷಾಂತರ ಮುಸಲ್ಮಾನರು ಬದುಕುತ್ತಿರುವ ಹಲವಾರು ಕುಗ್ರಾಮಗಳಲ್ಲಿ, ಅಲ್ಲಿ ಚಿಕ್ಕ ಪುಟ್ಟ ಗುಡಿಸಲುಗಳಲ್ಲಿ ಬದುಕುವಂತಹ ಮನುಷ್ಯರಿಗೆ ಇಲ್ಮ್ ಏನಂತ ಹೇಳಿ, ದೀನ್ ಏನಂತ ಹೇಳಿ ಗೊತ್ತಿಲ್ಲದ ಮನುಷ್ಯರಿಗೆ ಸುಜ್ಞಾನದ ಬಾಗಿಲುಗಳನ್ನು ತೆರೆದುಕೊಟ್ಟಂತಹ ಒಂದು ಸಂಘಟನೆಯಾಗಿದೆ ಇದು ಕೇವಲ ಉತ್ತರ ಭಾರತದಲ್ಲಿ ಮಾತ್ರವಲ್ಲ, ಈ ಪ್ರದೇಶಗಳಲ್ಲಿ ಸುಮಾರು 7 ದಶಕಗಳ ಹಿಂದೆ ಕಾಲಿಟ್ಟ ತಾಜುಲ್ ಉಲಮಾ क़द्दसल्लाहु ಸಿರ್ರಹುಲ್ ಅಜೀಜ್ ರವರ ಆ ಪವಿತ್ರವಾದ ಸಾರಥ್ಯದಲ್ಲಿ ನಮ್ಮ ಪ್ರತಿಯೊಂದು ಕೆಲ್ಲಿಗಳಲ್ಲಿ, ನಮ್ಮ ಪ್ರತಿಯೊಂದು ಕುಗ್ರಾಮಗಳಲ್ಲಿ ಮಸೀದಿ ಮದ್ರಸಾಗಳ ಮೂಲಕ, ಪಳ್ಳಿ ದರ್ಸುಗಳ ಮೂಲಕ, ಸಂಸ್ಥೆ ಸಮುಚ್ಚಯಗಳ ಮೂಲಕ ಅರಿವುಗಳು ಲಭಿಸಿದರೆ, ಇಲ್ಲಿನ ಪ್ರತಿಯೊಂದು ಮೊಹಲ್ಲಾಗಳಲ್ಲಿ ಮದ್ರಸಗಳು ತೆರೆದರೆ ಆತ ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ ಕಡೆಗಳಲ್ಲಿ ಅದೇನು ಕೂಡ ಗೊತ್ತಿಲ್ಲದ ಒಂದು ಶೋಚನೀಯ ಸ್ಥಿತಿ ಇತ್ತು. ಅಲ್ಲಿ ಹಳ್ಳಿಗಳಿಗೆ ಹೋದರೂ ಗೊತ್ತಾಗ್ತದೆ, 60-80 ವಯಸ್ಸು ಪ್ರಾಯವಿದ್ದು ಜೀವನದಲ್ಲಿ ಒಮ್ಮೆಯೂ ಕೂಡ ಸುಜೂದು ಮಾಡದ ಮನುಷ್ಯರು, ದೀನ್ ಏನಂತ ಹೇಳಿ ಯಾವುದೇ ಒಂದು ಪರಿಚಯವಿಲ್ಲ. ಹಬೀಬರಾದ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬಾಲ ಪಾಠಗಳು ಗೊತ್ತಿಲ್ಲ. ಅಂತಹ ಕಡೆಗಳಲ್ಲೂ ಕೂಡ ನಮ್ಮ ಸಂಘಟನೆ ಕಾಲಿಟ್ಟಾಗ, ನಮ್ಮ ಉಲಮಾಗಳು ಕಾರ್ಯಪ್ರವರ್ತರಾದಾಗ, ಹಳ್ಳಿ ಕೆಲ್ಲಿಗಳಲ್ಲೂ ಕೂಡ, ಕುಗ್ರಾಮಗಳಲ್ಲೂ ಕೂಡ
ಅರಿವಿನ ಬೆಳಕು ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ಇದೆಲ್ಲವೂ ಕೂಡ ಈ ಒಂದು ಸಂಘಟನೆ ನಮ್ಮ ಉಲಮಾಗಳು ಮಾಡಿದ ಕಾರಣವಾಗಿದೆ. ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಸುಂದರವಾದ ವಾತಾವರಣ ಕಾಣಲು ಸಾಧ್ಯವಾಗಿತ್ತು. ನಾವೆಲ್ಲ ಒಟ್ಟು ಸೇರಲು ನಾವೆಲ್ಲರೂ ಉಲಮಾಗಳು ಇನ್ನಿತರ ಎಲ್ಲ ಯುವಕರು ಒಟ್ಟಾಗಿ ನಿಂತುಕೊಂಡು ಖಿದ್ಮತ್ ಮಾಡಲು ಗಡ್ಡ ಬೆಳೆಸಿರುವ ತೊಪ್ಪಿ ಹಾಕಿರುವ ಹಲವಾರು ಯುವಕರು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವುದು ಈ ಸಂಘಟನೆ ಇಲ್ಲಿ ಬೆಳೆದ ಕಾರಣವಾಗಿದೆ. ಇಲ್ಲದಿದ್ದರೆ ನಮ್ಮ ಯುವಕರು ಇವತ್ತು ಕಾಣುತ್ತಿರುವ ಕಾಲೇಜ್ ಕ್ಯಾಂಪಸ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಕೊಳೆತು ಗಬ್ಬು ವಾಸನೆ ಬರುತ್ತಿರುವ ದೃಶ್ಯವಾಗಿದೆ. ಕೇವಲ ಕಾಲೇಜ್ ಕ್ಯಾಂಪಸ್ಸಿನ ವಿದ್ಯಾರ್ಥಿಗಳು ಮಾತ್ರವಲ್ಲ, ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಕ್ಲಾಸ್ ತೆಗೆದುಕೊಡುವ ಡಾಕ್ಟರ್ಗಳು ಕೂಡ ಡ್ರಗ್ಸ್ ಮಾಫಿಯಾಗಳ ಬೆಳೆಗೆ ಬಿದ್ದು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ಅವರ ಪುಟಗಳು ಅವರ ಫೋಟೋಗಳು ನಾವಿಲ್ಲಿ ಇವತ್ತು ಕಾಣುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಪ್ಪಿ ಧರಿಸಿದ ಗಡ್ಡ ಬಿಟ್ಟ ನಮ್ಮ SSFನ ಕಾರ್ಯಕರ್ತರು ಈ ಧ್ವಜವನ್ನು ಹಿಡಿಯುತ್ತಾ ಉಲಮಾಗಳ ಕೈ ಚುಂಬಿಸಲು ಸಾದಾತುಗಳ ಹಿಂದೆ ಹೋಗಲು ಇಂತಹ ಆಧ್ಯಾತ್ಮಿಕ ಮಜಲಿಸಿಗೆ ಬರಲು ಅವರಿಗೆ ಪ್ರೇರಣೆ ಕೊಟ್ಟದ್ದು ಈ ಸಂಘಟನೆಯಾಗಿದೆ. ನಮ್ಮ SSFನ ಮೂಲಕ ಅವರಿವತ್ತು ಮಾದಕ ದ್ರವ್ಯಗಳಿಗೆ ಹೋಗುತ್ತಿಲ್ಲ, ಕೆಟ್ಟ ಚಟಗಳಿಗೆ ಬಲಿ ಬೀಳುತ್ತಿಲ್ಲ, ಅವರ ಭವಿಷ್ಯವನ್ನು ಬರ್ಬರಗೊಳಿಸುತ್ತಿಲ್ಲ, ಅವರು ಬಿದ್ಅತಿನ ಹಿಂದೆ ಹೋಗಿ ಅವರ ಈಮಾನ್ ನಾಶ ಮಾಡುತ್ತಿಲ್ಲ.